ಚೌಡಿ ಅಂದ್ರೆ ನ್ಯಾಯ ನೀತಿ ಸತ್ಯಗಳನ್ನ ತೂಗಿಡಿತಾಳೆ. ಈಗ ಕೆಲವರು ಹೋಗಿ ಸುಮ್ನೆ ಕಾಸು ಕಟ್ಕೊಂಡ್ಬಿಟ್ಟಿರ್ತಾರೆ, ಹಣ ಕಟ್ಕೊಂಡಿರ್ತಾರೆ, ಸುಮ್ನೆ ಕೈ ತಟ್ಬಿಡ್ತಾರೆ, ಸುಮ್ನೆ ಏನೋ ದಂಧೆ ಮೇಲೆ ಪ್ರಯೋಗ ಮಾಡ್ತಾರೆ. ಕರೆಯಲಿ ಅಮ್ಮ ಎಷ್ಟೊಂದು ಹೆಸರುಗಳು. ಏನು ನಾವು ಈಗ ದೇವರ ಅಡಿಕೆ ವಿಗ್ರಹಗಳನ್ನ ಸ್ಥಾಪನೆ ಮಾಡ್ಬೇಕಾದಾಗ ಮತ್ತೆ ಮೆರವಣಿಗೆ ದೇವರುಗಳನ್ನ ಸ್ಥಾಪನೆ ಮಾಡ್ಬೇಕಾದಾಗ ಚಕ್ರ ಸ್ಥಾಪನೆ ಅಂತ ಮಾಡ್ತಾರೆ. ಕೆಲವರು ತಗಡಲ್ಲಿ ಬರೀತಾರೆ. ಚೌಡಿ ಪವಾಡದ ಬಗ್ಗೆ ನಾವಿದು ಕೇಳಿ ಹುಟ್ಟಿದ್ದೇವೆ. ಬಾಳಿಗೆ ಭಾಗ್ಯವತಾರಮ್ಮ, ಬಾಳಿಗೆ ಭಾಗ್ಯವತಾರಮ್ಮ. ನಮ್ಮಲ್ಲಿ ಚೌಡಿ ಅಂದ್ರೆ ಯಾವುದೇ ರೀತಿ ಸಮಸ್ಯೆಗಳಿಗೂ ನಾವಿಲ್ಲಿ ಕೆಲವರೆಲ್ಲ ಬೇರೆ ಬೇರೆ ರೀತಿ ಪ್ರಯೋಗಗಳನ್ನೆಲ್ಲ ಮಾಡ್ತಾರೆ. ನಮ್ಮಲ್ಲಿ ಯಾವ್ದು ಪ್ರಯೋಗಗಳು ನಡೆಸಲ್ಲ. ನಾವು ವನಸ್ಪತಿ ಸೇರಿದಾಗ ತಗಡ ಏನಾಗ್ತದೆ ಅಂದ್ರೆ ಚೂರಾಗೋಗ್ತದೆ. ಕೆಲವರು ಗೊಂಬೆ ಚೌಡಮ್ಮ ಅಂತಾರೆ, ಕೆಲವರು ಒಳೆ ಚೌಡಿ ಅಂತಾರೆ. ಸುಮಾರು ಬಗೆಯಲ್ಲಿ ಚೌಡಿಗಳಿದಾವೆ. ನಮ್ಮಲ್ಲಿ ಚೌಡಿ ವೀಕ್ಷತೆ ಏನು ಅಂದ್ರೆ, ಚೌಡಿ ಪ್ರಯೋಗ ಅಂದ್ರೆ ಕೆಲವು ದಾವಣಗಳಿಗೆ ಸಾಲೆತ್ತಿರ್ತಾರೆ, ರಕ್ತ ಕೈ ತಟ್ಟಿರ್ತಾರೆ. ಇವಳು ಅಮ್ಮ ಎಲ್ಲವಕ್ಕೂ ಅನುಕೂಲ ಮಾಡ್ತಾರೆ. ಒಳ್ಳೆಯಗಾಲದ ಕಡೆಯಿಂದ ಯಾವುದೋ ಒಂದು ಊರಿಗೆ ಸಂಬಂಧಪಡುವಂತ ಕಡೆಯಿಂದ ಪುರಾತನ ಕಾಲದಲ್ಲಿ ಮಾಡ್ಕೊಂಡ್ ಬಂದಿದ್ರಂತೆ. ಮಾಡಿದ ಪ್ರತಿಫಲನ ಅವ್ರಿಗೆ ಅನುಕೂಲ ಆಗಲ್ಲ. ನಾವು ಕೆಟ್ಟದಕ್ಕೆ ಉಪಯೋಗಿಸ್ಕೊಳ್ಳಲ್ಲ, ಒಳ್ಳೇದ್ ಮಾಡಕ್ ಅಮ್ಮ ಬಂದಿರೋದು. ಹೌದು, ಇಂಥವ್ರಿಗೆಲ್ಲ ಅಮ್ಮನವ್ರು ಏನು ಅಂದ್ರೆ ಇಲ್ಲಿನ ಚೌಡಿ ಅಂದ್ರೆ ಅವಳಿಗೆ ದಯ ದಕ್ಷಿಣೆ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಏನ್ ನ್ಯಾಯ ನೀತಿ ತೂಗ ಹಾಕಿ ಚೌಡಿ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಪಟ್ಟ ನಡೆಯೋದಿಲ್ಲ. ನಾವು ಸ್ನಾನ ಮಾಡಿ ಯಾರೊಂದಿಗೂ ಮಾತಾಡದಂತೆ ಮನೆಯಿಂದ ಬಂದು ಅಮ್ಮನವ್ರ ದೇವಸ್ಥಾನದಲ್ಲಿ ರಾತ್ರಿ ಮಲಗ್ತೀವಿ. ನಾಳೆ ಅಮಾವಾಸ್ಯೆ ಅಂದ್ರೆ ಈ ಚೌಡಿ ಎದುರುಗಡೆ ಮನೆ ಕೊಡ್ತೀವಿ. ಕರಿಕೆ ಕುಡಿ ಬೆಳೆದಂಗೆ ನಂಬಿದ ಮನೆಯಲ್ಲಿ ನೀನು, ಕರಿಕೆ ಕುಡಿ ಬೆಳೆದಂಗೆ. ಅಂದ್ರೆ ಯಾರ ಸಮಸ್ಯೆ ಇರೋದೋ ಅವರು ನಮಗೆ ಒಂದು ಹಣ ಕೊಟ್ಟು ಒಂದು ಎಲೆಡಿಕೆ ಕೊಟ್ಟು ಹೋಗಿರ್ತಾರೆ. ಇಲ್ಲ. ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಮ್ ಕಾರ್ಯಕ್ರಮ ಸ್ವಾಗತ ಹೇಳ್ತಾ, ಚೌಡಿ ಅಂದ್ರೆ ಏನು, ಚೌಡಿ ಪವಾಡದ ಬಗ್ಗೆ ನಾವಿದು ಕೇಳಿ ಹುಟ್ಟಿದ್ದೇವೆ. ಗುರುಗಳನ್ನ ಕೇಳೋಣ. ಗುರುಗಳೇ ನಮಸ್ತೆ. ಇದು ಹುಟ್ಟಿ ಇದೆ, ಇದ್ರ ಬಗ್ಗೆ ಹೇಳಿ. ಈಗ ಚೌಡಿ ಅಂದ್ರೆ ಕೆಲವರು ಗೊಂಬೆ ಚೌಡಮ್ಮ ಅಂತಾರೆ, ಕೆಲವರು ಒಳೆ ಚೌಡಿ ಅಂತಾರೆ. ಸುಮಾರು ಬಗೆಯಲ್ಲಿ ಚೌಡಿಗಳಿದಾವೆ. ಈ ಚೌಡಿ ಬಂದು ನಮ್ಮಲ್ಲಿ ಸುಮಾರು ನಾವು ಇದಕ್ಕೆ ನಾನು 5ನೇ ತಲೆಮಾರು ಪೂಜೆ ಮಾಡ್ತಿರೋಂಥದ್ದು. ಈ ನಮ್ಮಲ್ಲಿ ಚೌಡಿ ಅಂದ್ರೆ ಯಾವುದೇ ರೀತಿ ಸಮಸ್ಯೆಗಳಿಗೂ ನಾವಿಲ್ಲಿ ಕೆಲವರೆಲ್ಲ ಬೇರೆ ಬೇರೆ ರೀತಿ ಪ್ರಯೋಗಗಳನ್ನೆಲ್ಲ ಮಾಡ್ತಾರೆ. ನಮ್ಮಲ್ಲಿ ಯಾವ್ದು ಪ್ರಯೋಗಗಳು ನಡೆಸಲ್ಲ. ನಾವಿಲ್ಲಿ ಏನ್ ಅಮ್ಮನವ್ರನ್ನ ಚೌಡಿ ಆಧಾರವಾಗಿ ಇಟ್ಕೊಂಡು ನಮ್ಮ ಪುರಾತನ ಕಾಲದಿಂದ ಏನ್ ನಡ್ಸ್ಕೊಂಡ್ ಬಂದಿದ್ದೇವೋ ಆ ರೀತಿ ಚೌಡಿಗೆ ಒಂದು ಊಟ ಉಪಚಾರ ಕೊಟ್ಟು ಒಂದು ಚೌಡಿ ಕರ್ತವ್ಯ ನಡೆಸ್ತೀವಿ. ಆ ಚೌಡಿ ಕರ್ತವ್ಯ ನಡೆಸೋದ್ರಿಂದ ಅವ್ರಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಕೆಲವಲ್ಲಿ ಚೌಡಿ ಪ್ರಯೋಗ ಅಂದ್ರೆ ಕೆಲವು ದಾವಣಗಳಿಗೆ ಸಾಲೆತ್ತಿರ್ತಾರೆ, ರಕ್ತ ಕೈ ತಟ್ಟಿರ್ತಾರೆ. ಇವಳು ಅಮ್ಮ ಎಲ್ಲವಕ್ಕೂ ಅನುಕೂಲ ಮಾಡ್ತಾಳೆ. ಹಂಗಂದ್ರೆ ಏನ್ ಈ ಮುಳ್ಕಟಮ್ಮನವರು ನಮ್ಗೆ ಕೆಲಸ ಒಪ್ಕೊಂಡು ಈ ಚೌಡಿಯನ್ನ ಕಳಿಸ್ಕೊಟ್ಟು ಕೆಲಸ ಮಾಡಿಸ್ತಾರೆ ಅನ್ನೋಂತ ಒಂದು ನಂಬಿಕೆ ನಮ್ಗೆ ಅವತ್ತಿಂದ ತಿಳ್ಕೊಂಡಿದ್ದೀವಿ. ಅದೇ ರೀತಿ ನಡೆಯುತ್ತೆ. ಅಮ್ಮನವ್ರು ಒಪ್ಕೊಂಡಿದ್ನ ಚೌಡಿ ಪೂಜೆ, ಒಂದು ಅರಕೆ, ಒಂದು ಮೀಸ್ಲು, ಒಂದು ಎಡೆ, ಒಂದು ಊಟ ಕೊಟ್ಟಾಗ ಆ ಕಾರ್ಯ ಮಾಡ್ಕೊಡ್ತಾರೆ ಅಮ್ಮನವ್ರು. ಅಂದ್ರೆ ಯಾವ ತರ ಬಂತು ಅಮ್ಮನವ್ರು, ಯಾವ ತರ ಬಂತು? ಇದು ಬಂದು ಮೂಲತಃ ಬಂದು ನಮ್ಗೆ ತಿಳಿದಿರೋ ಮಟ್ಟಿಗೆ ನಮ್ಮ ಕೊಳ್ಳೇಗಾಲದ ಕಡೆಯಿಂದ ಯಾವುದೋ ಒಂದು ಊರಿಗೆ ಸಂಬಂಧಪಡುವಂತ ಕಡೆಯಿಂದ ಪುರಾತನ ಕಾಲದಲ್ಲಿ ಮಾಡ್ಕೊಂಡ್ ಬಂದಿದ್ರಂತೆ. ಆಗಿನ ಕಾಲದಲ್ಲಿ ಭಿಕ್ಷೆ ಬೇಡ್ಕೊಂಡ್ಬಂದು ನಮ್ಮ ಪೂರ್ವಜರು ಒಂದು ಇಲ್ಲೇ ಕಾಡ್ನೂರ್ ಕೈಮಾರ ಅಂತ ಇದೆ, ಆ ಗ್ರಾಮಕ್ಕೆ ಬಂದು ಸೇರ್ಕೊಂಡಿದ್ರು. ಅಲ್ಲಿಂದ ಈ ಗ್ರಾಮಕ್ಕೆ ನಾವು ವಲಸೆ ಬಂದಿರೋದು ಅಂತ ಕೆಲವರು ನಮ್ಮ ಹಿರೀಕರು ಹೇಳ್ತಾರೆ. ಅದರ ಬಗ್ಗೆ ನಮ್ಗೆ ಅಷ್ಟು ವಿವರವಿಲ್ಲ. ಒಟ್ನಾಗಿ ಹಿರೀಕರೆಲ್ಲ ಏನ್ ಹೇಳ್ತದೆ, ನಾವು ಕಾಡ್ನೂರ್ ಕೈಮಾರದಿಂದ ಇಲ್ಲಿ ವಲಸೆ ಬಂದಿರೋ ಅಂತವ್ರು ಅಂತ ಹೇಳ್ತಾರೆ. ಇವಾಗ ಹೇಳಿದ್ರಿ ಚೌಡಿ ಅಂತಂದ್ರೆ ನಾವು ಕೆಟ್ಟದಕ್ಕೆ ಉಪಯೋಗಿಸ್ಕೊಳ್ಳಲ್ಲ, ಒಳ್ಳೇದ್ ಮಾಡಕ್ ಅಮ್ಮ ಬಂದಿರೋದು. ಹೌದು. ಹಂಗಂದ್ರೆ ಚೌಡಿ ಅಂದ್ರೆ ನ್ಯಾಯ ನೀತಿ ಸತ್ಯಗಳನ್ನ ತೂಗಿಡಿತಾಳೆ. ಈಗ ಕೆಲವರು ಹೋಗಿ ಸುಮ್ನೆ ಕಾಸು ಕಟ್ಕೊಂಡ್ಬಿಟ್ಟಿರ್ತಾರೆ, ಹಣ ಕಟ್ಕೊಂಡಿರ್ತಾರೆ, ಸುಮ್ನೆ ಕೈ ತಟ್ಬಿಡ್ತಾರೆ, ಸುಮ್ನೆ ಏನೋ ಒಂದು ದಂಧೆ ಮೇಲೆ ಪ್ರಯೋಗ ಮಾಡ್ತಾರೆ, ಒಂದು ಕೋಣದಲ್ಲಿ ಪ್ರಯೋಗ ಮಾಡ್ತಾರೆ. ಇಂಥವ್ರಿಗೆಲ್ಲ ಅಮ್ಮನವ್ರು ಏನು ಅಂದ್ರೆ ಇಲ್ಲಿನ ಚೌಡಿ ಹಂಗಂದ್ರೆ ಅವಳಿಗೆ ದಯ ದಕ್ಷಿಣೆ ಇಲ್ಲ ಅಂತ ಕೆಲವರು ಹೇಳ್ತಾರೆ. ನಮ್ಮಲ್ಲಿ ಆ ರೀತಿ ಇಲ್ಲ. ಏನ್ ನ್ಯಾಯ ನೀತಿ ತೂಗ ಹಾಕಿ ಚೌಡಿ ಕೆಲಸ ಮಾಡ್ತಾರೆ. ಏನೇ ಕೆಲಸ ಆಗಿರ್ಬೋದು. ನೀವು ಯಾವುದೇ ರೀತಿ ಸಂಗಂದ್ರೆ ಗಾಳಿಗೆಲ್ಲ ಕೆಲವರು ಗಾಳಿ ಬಿಡಿಸೋದಕ್ಕೆ ಬರಾರು ತೊಳಿ ಪಾರ್ ಬೀಳ್ತಾರೆ, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ. ಇಲ್ಲಿ ನಮ್ಮ ಚೌಡಿ ಎದುರುಗಡೆ ಅವ್ರನ್ನ ಕುಂಡಿಸಿ ಅಮ್ಮನವ್ರನ್ನ ಬಟ್ಟನ್ ಇಡ್ತಿದ್ದಂಗೆನೆ ಅವ್ರಿಗೆ ಆವೇಶ ಆಗುವಂತದ್ದು, ಗಾಳಿಗಳು ಪೀಡೆ ಬರುವಂತದ್ದು, 10 ವರ್ಷ 5 ವರ್ಷ ಈ ರೀತಿ ಬರ್ದೇ ಇರೋಂಥವನ್ನೆಲ್ಲ ಇಲ್ಲಿ ಚೌಡಿ ಪ್ರಯೋಗ ಮಾಡಿ ಚೌಡಿ ಅಮ್ಮನವ್ರು ಮುಂದೆ ಕುಂಡಿಸಿದಾಗ ಅವ್ರ ಮೇಲೆ ಬರ್ತದೆ. ಆವಾಗ ಅವ್ರಿಗೆ ತಕ್ಕಂತೆ ಅವ್ರಿಗೆ ಏನು ಕೆಲವರು ಏನಾದ್ರು ಊಟ ಕೇಳ್ತಾರೆ, ಕೆಲವರು ಏನಂತ ತಿನ್ನಂತದ್ದು ಅರಕೆ, ಈ ಸುಮಾರು ಜನ ಏನೇನೋ ಕಾಸುಗಳು ಕೊಟ್ಟು ಬಿಟ್ಟೋಗ್ಬಿಟ್ಟಿರ್ತಾರೆ. ಇವನ್ನೆಲ್ಲ ಕೆಲವು ಗಾಳಿಗಳು ಹೇಳಿ ಆದ್ಮೇಲೆ ನಾವು ಅವ್ರಿಗೊಂದು ಕಲ್ಲು ಇದು ಅವ್ರು ತಿನ್ನಿಸುವಂತ ಊಟಗಳನ್ನ ಒಂದು ಪದಾರ್ಥಗಳನ್ನ ಕೊಟ್ಟು ಕಲ್ಲು ಇದು ಮುಚ್ಚಿ ಅವ್ರನ್ನ ಬಿಡುಗಡೆ ಕೊಡಿಸ್ತೀವಿ. ಕಲ್ಲು ಇದು ಅಂತಂದ್ರೆ ಅದ್ರ ಬಗ್ಗೆ ಕಲ್ಲು ಇಯೋದು ಅಂದ್ರೆ ಕೆಲವರು ವಿಧಿ ವಿಧಾನಗಳು ತಿಳಿದಿರಕ್ ಬೇಜಾನ್ ಜನ ಕಲ್ಲು ಅಂತಾರ ಅವ್ರೆ.
ನಮ್ಮಲ್ಲಿ ಕಲಿಯೋದೇನು ಅಂದ್ರೆ ನಾವು ಅಮಾವಾಸ್ಯೆ ಪೌರ್ಣಮಿ ದಿವಸ ದೇವ್ರನ್ನ ಎತ್ತಿರ್ತೀವಿ. ಅಮ್ಮನವ್ರು ಅದ ಗಾಳಿ ಬಂದಾಗ ಆ ಪೀಡೆ ಏನು ಅಂತ ಗಾಳಿ ಅಂತ ಏನ್ ಬರ್ತದೋ ಅದಕ್ಕೆ ನಾವು ಕಲ್ಲು ಅವ್ರ ವಿಚಾರದ ಅವ್ರ ಹೆಸರುಗಳನ್ನ ಕಲ್ಲು ಇದು ಆ ಗಾಳಿ ಬಂದಾಗ ಗಾಳಿ ಕೈಯಲ್ಲಿ ನಾವು ಆ ಕಲ್ಲು ಮುಚ್ಚಿಸ್ತೀವಿ. ಮತ್ತೆ ಅದರಿಂದ ಗುರ್ತು ಅದಕ್ಕೆ ಹಾಕ್ಸಿ ಮತ್ತೆ ಇಲ್ಲಿಗೆ ಬರಲ್ಲ, ಇವರು ಕುಟುಂಬಕ್ಕೆ ನಾನು ಸಮಸ್ಯೆ ಮಾಡಲ್ಲ ಅಂತ ಹೇಳೋ ರೀತಿ ನಾವು ಅಮ್ಮನವ್ರು ನಡೆಸ್ತಾರೆ. ಇಲ್ಲಿ ನಾವು ಒಡೆಯಲ್ಲ. ಹಂಗಂದ್ರೆ ಕೆಲವು ಗಾಳಿಗುಡಗಳೆಲ್ಲ ಹೆಂಗೆ ಐನವ್ರುಗಳು ಹೊಡೆಯಂತದ್ದು, ಇಲ್ಲಿ ಅಮ್ಮನವರೇನೆ ಅವ್ರಿಗೆ ಉರಿ ಹೊಡೆತ ಕೊಡುವಂತದ್ದು. ಹಂಗಂದ್ರೆ ಗಾಳಿ ಬಂದಾಗ ಅಮ್ಮನವ್ರು ಉರಿ ಹೊಡೆತ ಕೊಟ್ಟಾಗ ಅವರೇ ದೇವಿ ತಗ ಸ್ವಲ್ಪ ಮಾತಾಡೋಂತ ಸನ್ನಿವೇಶ ಬೇಜಾನ್ ನಡೆದಿದ್ದಾರೆ. ಅಂದ್ರೆ ಯಾವ್ದನ್ನ ನೀವು ಕಣ್ಮುಂದೆ ಒಂದು ಉದಾಹರಣೆ ಕೊಡೋರು? ಈಗ ಮೈಸೂರಿಂದ ಒಬ್ರು ಬಂದಿದ್ರು. ಆ ಹುಡುಗಿ ಬಂದು 18 ವರ್ಷದ ಹುಡುಗಿ. ಮುಟ್ಟಾಗಿರೋ ದಿವಸ ಅಂತಂದ್ರೆ ಫಸ್ಟ್ ಏನ್ ಮುಟ್ಟಾಗಿರೋಂತ ದಿವಸದಲ್ಲಿ ಸ್ಕೂಲಿಂದ ಬರೋಷ್ಟ್ರದೊಳಗಾಗಿ ಹುಡುಗಿ ಗಾಳಿ ಆಗಿದ್ದು. ಸುಮಾರು ಒಂದು 6 kg ಅನ್ನ ತಿಂದಿದೆ ಹುಡುಗಿ ನಮ್ಮ ಕಣ್ಣೆದ್ರಲ್ಲಿ. ಮರ ಹತ್ತಿದೆ ಹುಡುಗಿ. ಮತ್ತೆ ಅವರ ಅಜ್ಜಿ ಸಾಕ್ದಿರಂಗೆ ತಂದೆ ಸಾಕ್ದಿರಂಗೆ ಬಿಟ್ಟು ಬಿಟ್ಟಿದ್ರು. ಅದಕ್ಕೋಸ್ಕರ ಸ್ವಂತ ಅಜ್ಜಿನೇ ಗಾಳಿಯಾಗಿ ಬಹಳ ರೀತಿ ಕಿರುಕುಳ ಕೊಟ್ಟಿದ್ದಕ್ಕೆ ಅವ್ರ ಅಜ್ಜಿ ಮುಚ್ಚಿಟ್ಟಂತ ಸ್ವಲ್ಪ ಹಣನೂ ಅವ್ರಿಗೆ ಸಿಕ್ತು. ಹೇಳ್ತಾ ಗಾಳಿಯ ಅಜ್ಜಿ ಮೇಲೆ ಮುಗಿನ ಮೇಲೆ ಬಂದು ಹೇಳಿ ಆ ರೀತಿ ಆಗಿರೋಂತ ಬೇಜಾನಿದ್ದಾರೆ. ನಮ್ಮಲ್ಲಿ ಚೌಡಿ ವೀಕ್ಷತೆ ಏನು ಅಂದ್ರೆ, ಈಗ ನೀವು ಬಂದಿರೋಂಥವ್ರು ಕೆಲವರು ಪಟ್ಟ ಹೇಳ್ತಾರೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಪಟ್ಟ ನಡೆಯೋದಿಲ್ಲ. ನಾವು ಸ್ನಾನ ಮಾಡಿ ಯಾರೊಂದಿಗೂ ಮಾತಾಡದಂತೆ ಮನೆಯಿಂದ ಬಂದು ಅಮ್ಮನವ್ರ ದೇವಸ್ಥಾನದಲ್ಲಿ ರಾತ್ರಿ ಮನಗ್ತೀವಿ. ನಾಳೆ ಅಮಾವಾಸ್ಯೆ ಅಂದ್ರೆ ಈ ಚೌಡಿ ಎದುರುಗಡೆ ಮನೆ ಕೊಳ್ತೀವಿ. ಹಂಗಂದ್ರೆ ಯಾರ ಸಮಸ್ಯೆ ಇರೋದೋ ಅವರು ನಮಗೆ ಒಂದು ಹಣ ಕೊಟ್ಟು ಒಂದು ಎಲೆ ಅಡಿಕೆ ಕೊಟ್ಟು ಹೋಗಿರ್ತಾರೆ, ಇಲ್ಲ ಮನಗ್ತಾರೆ. ಇಲ್ಲಿ ಆ ಕೊಟ್ಟಿರೋಂತ ಎಲೆ ಅಡಿಕೆಗಳನ್ನ ನಾವು ಜೋಡಿಸ್ಬಿಟ್ಟು ಅಮ್ಮನವ್ರ ಎದುರುಗಡೆ ನಾವು ಮನೆ ಕೊಳ್ತೀವಿ. ಈ ಮನೆ ಕಂಡಾಗ ಬೆಳಗಿನ ಜಾವದಲ್ಲಿ ಅಮ್ಮನವರು ಶಿಕ್ಷಣದ ರೂಪವಾಗಿ ನಮ್ಗೆ ತಿಳಿಸ್ಕೊಡ್ತಾರೆ, ಈ ರೀತಿ ಮಾಡ್ಬೇಕು, ಈಗಿರುತ್ತೆ, ಈ ರೀತಿ ಸಮಸ್ಯೆ ಬಗೆಹರಿತದೆ, ಈ ರೀತಿ ಕಷ್ಟಕ್ಕೆ ಬಂದಿದ್ದಾರೆ ಅಂತ. ಅದನ್ನ ನಾವು ಕರೆದು ಯಾರು ವೀಳ್ಯ ಕೊಟ್ಟಿರ್ತಾರೋ ಅವ್ರಿಗೆ ತಿಳಿಸ್ಕೊಡ್ತೀವಿ. ಅಮ್ಮನವರು ಶಕ್ನದ ಪಟ್ಟ ದೇವಿ ಅಂತಾನು ಕರಿತೀವಿ ನಾವು. ಶಕ್ನ ಕಟ್ಟೋದ್ರಿಂದ ಅಮ್ಮನವರು ಮಾತಾಡುವಂಥದ್ದು. ಈಗ ನಮ್ಮ ಹೊಲದಲ್ಲಿ ಒಡವಟ್ಟಿನ ಗಿಡ ಅಂತ ಇದೆ. ಈ ಒಡವಟ್ಟಿನ ಗಿಡದಡಿ ಅಮ್ಮನ ಹತ್ರ ಪೂಜಿದ್ರೆ ಕೆಲವರು ಹೇಳ್ತಾರೆ, ಈಗ ಅದೇ ಒಂದು ಬೈಲ್ ಚೌಡಿ. ಕೆಲವರಿಗೆ ವಿಧಾನಗಳು ಗೊತ್ತಿರಲ್ಲ. ನಾವೀ ಅಮ್ಮನವ್ರನ್ನ ತಗೊಂಡೋಗಿ ಎಡವಟ್ಟು ಯಾರ ಮನೆಗೆ ಎಡವಟ್ಟಾಗಿರ್ತದೋ ಒಡವಟ್ಟು ಅಮ್ಮನ್ ಪೂಜಮ್ಮ ಅನ್ನೋಂತ ಒಂದು ಗಾದಿ ಇದೆ. ಯಾರ ಮನೆಗೆ ಎಡವಟ್ಟಾಗಿರ್ತದೋ ಅವ್ರ ಮನೆಗೆ ಒಡವಟ್ಟಮ್ಮನ್ ಪೂಜಮ್ಮ ಅಂತ ಒಂದು ಗಾದಿ ಇದೆ. ಹಾಗೆ ಒಡವಟ್ಟಿನ ಗಿಡ ನಾವು ಗಿಡದಲ್ಲಿ ಯಾರ ಪೂಜೆ ಆಗ್ತೀವೋ ಆ ಎಡವಟ್ಟಾಗಿರುವಂತ ತೊಂದರೆಗಳನ್ನ ನಿವಾರಣೆ ಮಾಡುವಂತ ಶಕ್ತಿ ಈ ಚೌಡಿಗಿದೆ. ಅಂದ್ರೆ ಚೌಡಿ ಅಂತ ಅಂದ್ರೆ ಒಳ್ಳೇದು ಒಳ್ಳೇದು ಇದೆ, ಕೆಲವಲ್ಲಿ ಕೆಲವು ಕೆಟ್ಟದ್ದು ಇದೆ. ಹಂಗಂದ್ರೆ ನಾವು ಭಕ್ತಿಯಲ್ಲಿ ತಪ್ಪು ಮಾಡಿದಿರ ಅಮ್ಮನವ್ರ ಹತ್ರ ಇದ್ರೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಅಂತ ನಮ್ಮ ಉದಾಹರಣೆ. ಆ ರೀತಿ ನಡೀತಿದ್ದಾಳೆ. ಇಷ್ಟೆಲ್ಲ ಮಾಹಿತಿ ಗುರುಗಳೇ. ಇವಾಗ ಅಮ್ಮನವ್ರ ಉತ್ಸವ ಮೂರ್ತಿ ಇದೆ, ಹೌದು, ಸಾಕಷ್ಟು ಭಕ್ತಾದಿಗಳ ಮನೆಗೆ ಹೋಗುತ್ತೆ ಅಂತ ಕೇಳ್ಪಟ್ಟೆ. ಹೌದು. ಈಗ ಅರ್ಕೆಗಳನ್ನ ಮಾಡ್ಕೊಂಡಿರ್ತಾರೆ. ಈಗ ಒಂದು ಮನೆ ಕಟ್ಟಬೇಕು, ಮನೆ ಕಟ್ಟಾದ್ಮೇಲೆ ನಿನ್ನ ತಗೊಂಡೋಗ್ತೀನಮ್ಮ ಅಂತ ಅನ್ಕೊಂಡಿರ್ತಾರೆ ಕೆಲವರು. ಅದರ ರೀತಿ ಕೊಟ್ಟು ಕಳಿಸ್ತೀವಿ. ಮತ್ತೆ ಮಕ್ಕಳಾಗದೇ ಇರೋರು ಆರ್ಕೆ ತೀರ್ಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಕೆಲವರು ಜಮೀನ್ ವಿಚಾರ ಕೇಸ್ ಗೆದ್ದಾದ್ಮೇಲೆ ಕೆಲ್ಸಗಳು ಆಗೋದಕ್ಕೋಸ್ಕರ ಈ ರೀತಿ ಅಮ್ಮನವ್ರನ್ನ ತಗೊಂಡೋಗಿ ಮನೇಲಿ ಇಟ್ಟು 500 ಜನಕ್ಕೆ ಅನ್ನ ಉಪಚಾರಗಳನ್ನೆಲ್ಲ ನಡೆಸಿ ಅಮ್ಮನವ್ರನ್ನ ಕರ್ಕೊಂಡೋಗಿ ಮಡ್ಲಕ್ಕಿ ಕಟ್ಟಿ ಅಲ್ಲಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸಿ ಬಂದು, ಕೆಲವು ಮನೆಯಲ್ಲಿ ಅಮ್ಮನವ್ರನ್ನ ಕರ್ಕೊಂಡೋಗಿ ಕಟ್ಲೆಗಳನ್ನ ಮಾಡ್ತೀವಿ. ಆ ಕಟ್ಲೆಗಳನ್ನ ಮಾಡಿಸಿದಾಗ ಅವ್ರಿಗೆಲ್ಲ ರೀತಿ ಅನುಕೂಲ ಆಗ್ತದೆ. ಕಟ್ಲೆ ಅಂದಿದ ತಕ್ಷಣ ಕೆಲವರು ಗೊತ್ತಿರಲ್ಲ, ಕಟ್ಲೆ ಅಂತಂದ್ರೆ ಏನೋ ಮಾಮೂಲಿ ಮನೆ ಕಟ್ಟೋದು ಅಂತ ಅನ್ಕೊಂಡಿರ್ತಾರೆ. ಹೌದು, ಅದರಲ್ಲಿ 100 ಬಗೆ ವಿಧಾನಗಳಿದೆ. ಕೆಲವರು ಒಬ್ಬೊಬ್ರು ನಮ್ಮಲ್ಲಿ ಏನು ಅಂದ್ರೆ, ಇಲ್ಲಿ ನಾವು ಕಟ್ಲೆ ಮಾಡುವಂತದ್ದು ಅವ್ರ ಕೈಲೇ ನಾವು ಕಾಯಿ ತರಿಸ್ತೀವಿ. ಹಂಗಂದ್ರೆ ನಾವು ಕಟ್ಲೆ ಮಾಡ್ಕೊಡೋದಿಕ್ ಬರಲ್ಲ. ಹಂಗಂದ್ರೆ ಅವರೇ ಪೂರ್ವಮುಖವಾಗಿರುವಂತ ತೆಂಗಿನಕಾಯಿನ ತಗೊಂಬಂದು ಕೊಟ್ಟಾಗ ನಾವಿಲ್ಲಿ ಬೇರೆ ರೀತಿಯಲ್ಲಿ ಅಮ್ಮನವ್ರ ಹತ್ರ ಒಂದು ರಾತ್ರಿ ಇಟ್ಟು ಅವ್ರನ್ನಿಲ್ಲೇ ಮನೆ ಕಳೆದಕ್ ಬಿಟ್ಟು ಕಟ್ಲೆ ಮಾಡ್ತೀವಿ. ಆ ಕಟ್ಲೆ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗ್ತದೆ. ಮತ್ತೆ ಕಟ್ಲೆನ ಚಪ್ಪಲಿ ಇಸ್ಕೊಂಡಾಗೋದು ವಾಹನದಲ್ಲಾದ್ರೂ ಹೋಗೋಂಥದ್ದಿಲ್ಲ ನಮ್ಮಲ್ಲಿ. ನಡೆದೋಗಂತದ್ದು ಮತ್ತೆ ಚಪ್ಪಲಿ ಈ ತರ ಎಲ್ಲ ಹಾಕೊಂಡಿದ್ರೆ ತಗೊಂಡ್ ಹೋಗ್ಬೇಕು, ನಡೆದೇ ಹೋಗ್ಬೇಕು. ಇದು ಇಲ್ಲಿ ಅವತ್ತಿಂದ ಕಟ್ಲೆ ನಡೆಸಿರೋಂತ ಪತ್ತು. ಎಷ್ಟೋ ಜನಕ್ಕೆ ಇವಾಗ ಅಂದ್ರೆ ಇವಾಗ ನಮ್ಮನೆ ದೇವ್ರಿಗೆ ಕಟ್ಲೆಕಾಯಿ ಅಂದ್ರೆ ಮಾಮೂಲಿ ಕಾಯಿ ಕಟ್ಟಿರ್ತೀವಿ ಅಂತ ಅನ್ಬಿಟ್ಟು ಅನ್ಕೊಂಡಿರ್ತಾರೆ. ದೇವಸ್ಥಾನದಿಂದ ತಂದಿ ಕಟ್ಬೋದಾ ಮತ್ತೆ ಅಂತ ಅನ್ನೋದು ಕ್ವಶನ್ ಇರುತ್ತೆ. ಈಗ ಆ ರೀತಿ ಕೇಳೋರಿಗೆ ಏನ್ ಹೇಳ್ತೀವಿ ಅಂದ್ರೆ, ಕೆಲವರ ದೇವ್ರು ಮತ್ತೆ ನಾವೆಲ್ಲದನ್ನು ಒಂದು ಶಕ್ತಿ ಮೇಲೆ ನಡಿಬೇಕು. 100 ಬಗ್ಗೆ ದೇವರಲ್ಲಿ ನಡೆಯೋದು. ಈಗ ಎಲ್ಲಾರು ಇವರೆಲ್ಲ ಒಂದೇ ಅಕ್ಕ ತಂಗಿದಿರು, ಒಂದೇ ಅಣ್ಣ ತಮ್ಮದಿರುತ್ತೆ. ನಮ್ಮಲ್ಲಿ ಒಂದ್ ಕೆಲಸ ಇದ್ದಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಅಕ್ಕನ ಮೇಲೆ ತಂಗಿ ತೋರಿಸ್ತೀವಿ, ತಂಗಿನ ಮೇಲೆ ಅಣ್ಣನ್ ತೋರಿಸ್ತೀವಿ. ಈ ರೀತಿ ಎಲ್ಲಾರು ಮಾಡಕ್ ನಾವೇನ್ ಜಗಳಕ್ಕಾಯ್ತು, ದೇವಿಗಳು ಹಂಗೆ ಅಂತ ನಮ್ಮ ಭಾವನೆ. ಆ ರೀತಿಯಲ್ಲಿ ನಾವೇನ್ ಇಟ್ಕೊಂಡಿದ್ದೀವಿ ಅಂದ್ರೆ, ಒಂದು ದೇವರ ಕಟ್ಲೆ ಇರೋದ್ರಿಂದ ಬಹಳ ಉಚಿತವಾಗಿ ಅಚ್ಚುಕಟ್ಟಿರುತ್ತದೆ. ಬೇರೆ ದೇವರು ಎಲ್ಲಾನು ಇಟ್ಕೊಂಡು ಎಲ್ಲಾನು ಕಟ್ಟಿದ್ರೆ ಅಲ್ಲಿ ಯಾರು ಒಬ್ಬರೇ ಇದ್ರೆ ಕೆಲಸ ಚೆನ್ನಾಗ್ ಆಗ್ತದೆ. ಈಗ ನಮ್ಮನೆ ಕೆಲಸ ನಾವು ಒಂದು ಹೆಣ್ಮಗು ಹೇಗಿದೆಯೋ ಆ ಹೆಣ್ಮಗು ಎಲ್ಲ ಬದುಕು ಮಾಡ್ಕೊಳತ್ತೆ. ಯಾರು ಮಾಡಲ್ಲ, ನಾವೇ ಮಾಡ್ಬೇಕು ಅಂತ. ಈ ಕಟ್ಲೆನೂ ಅದೇನೆ, ಒಂದೇ ಕಟ್ಲೆ ಇರೋದ್ರಿಂದ ಎಲ್ಲಾ ರೀತಿ ಅನುಕೂಲ ಆಗುತ್ತೆ. ಮಾಡೋದು ಸರ್. ಗುರುಗಳೇ, ಇವತ್ತೇನೋ ಮಾಡ್ತಾ ಇದೀರಾ? ಏನ್ ಮಾಡ್ತಾ ಇರೋದು ಗುರುಗಳೇ? ಇದು ಬಂದು
ನಾವು ಈಗ ದೇವರ ಅಡಿಕೆ ವಿಗ್ರಹಗಳನ್ನ ಸ್ಥಾಪನೆ ಮಾಡ್ಬೇಕಾದಾಗ ಮತ್ತೆ ಮೆರವಣಿಗೆ ದೇವರುಗಳನ್ನ ಸ್ಥಾಪನೆ ಮಾಡ್ಬೇಕಾದಾಗ ಚಕ್ರ ಸ್ಥಾಪನೆ ಅಂತ ಮಾಡ್ತಾರೆ. ಕೆಲವರು ತಗಡಲ್ಲಿ ಬರೀತಾರೆ. ಹೌದು. ಈ ತಗಡಲ್ಲಿ ಬರೆದಾಗ ವನಸ್ಪತಿ ಸೇರಿದಾಗ ತಗಡ ಏನಾಗ್ತದೆ ಅಂದ್ರೆ ಚೂರ ಹೋಗ್ತದೆ, ಅದಕ್ಕೆ ಶಕ್ತಿ ಇರಲ್ಲ. ಆಗ ಈ ಇದೆಲ್ಲ ಏನಾಗ್ತದೆ, ಅವ್ರು ಮಾಡಿದ ಪ್ರತಿಫಲನ ಅವ್ರಿಗೆ ಅನುಕೂಲ ಆಗಲ್ಲ, ಸುಮ್ನೆ ವೇಸ್ಟ್ ಆಗ್ತದೆ, ಆದ್ರೆ ಏನು ಕೆಲಸ ಮಾಡೋದಿಲ್ಲ. ಈ ಗಟ್ಟಿ ಹಂಗಂದ್ರೆ ನಾವು ಪಂಚಲೋ ಮಿಕ್ಸ್ ಮಾಡಿಸಿ ಪ್ಯೂರ್ ತಾಮ್ರನ್ನ ನಾವು ಒಂದು ಗಟ್ಟಿ ಮಾಡಿಸ್ಕೊಳ್ತೀವಿ. ಆ ಗಟ್ಟಿ ಮಾಡಿಸಿ ಉಳಿಯಿಂದ ನಾವು ಈ ರೀತಿ ಚಕ್ರ ಸ್ಥಾಪನೆಗಳು ಮಾಡ್ತೀವಿ. ಈ ತರ ಚಕ್ರ ಸ್ಥಾಪನೆ ಮಾಡಿ ನಾವು ದೇವರಡೆಯಲ್ಲಿ ಇಡೋದ್ರಿಂದ ಹೂವು ಕೊಡುವಂತದ್ದು ಅಮ್ಮನವರು, ಮತ್ತೆ ಅರ್ಕೆ ಏನೋ ವಿಗ್ರಹಗಳಿಗೆ ಸ್ಥಾಪನೆ ಮಾಡುವಂತದ್ದು ಶಕ್ತಿ ಬರ್ತದೆ. ಈ ರೀತಿ ನಾವು ನಡೆಸೋದ್ರ ಶಕ್ತಿ ತುಂಬಾ ಕಾರ್ಯ ಆಗಿ ತುಂಬಾ ದಿವಸದಿಂದ ನಿಂತೋಗ್ಬಿಟ್ಟಿರುತ್ತೆ, ಸರಿಯಾಗಿ ಪೂಜೆಗಳಾಗ್ತಿರಲ್ಲ. ಹೌದು, ಶಕ್ತಿ ಕುಗ್ಬಿಟ್ಟಿರುತ್ತೆ. ಹೌದು. ಮತ್ತೆ ತಿರ್ಗಾ ಅಮ್ಮನವ್ರು ಹೂವು ಕೊಡ್ತಿರ್ತಾರೆ, ಇದಕ್ಕಿದ್ದಂಗೆ ಹೂವು ಕೊಡೋದ್ ನಿಲ್ಲಿಸ್ಬಿಡ್ತಾರೆ. ಹೌದು. ಮತ್ತೆ ಬರವಣಿಗೆ ಆಗ್ತಾ ಇರುತ್ತೆ, ಬರವಣಿಗೆ ಮಾಡೋದ್ ನಿಲ್ಲಿಸ್ಬಿಡ್ತಾರೆ. ನಾವು ಈ ಬರವಣಿಗೆ ವಿಚಾರದಲ್ಲಿ ಕೊಡುವಂತದ್ದು ನಮ್ಮಲ್ಲಿ ಕುರುವು. ಹಂಗಂದ್ರೆ ಮನುಷ್ಯನಲ್ಲಿ ನಾವ್ ಎಷ್ಟು ನಂಬಿಕೆ ಇಡ್ತೀವಿ, ದೇವರಲ್ಲೂ ಅಷ್ಟೇ ನಂಬಿಕೆ ಇಡಬೇಕು. ದೇವ್ರು ನಾವು ಅಂದ್ಕೊಂಡಿದ್ ಜಾಗಕ್ಕೆ ಹೋಗಿ ನಿಂತಾಗ, ಮನಸ್ಸಲ್ಲಿ ನಾವು ಅಂದ್ಕೊಂಡಿದ್ ಜಾಗಕ್ಕೆ ಹೋಗಿ ನಿಂತ್ಕೊಂಡಾಗ ನಮ್ಗೆ ದೇವ್ರ ಮೇಲೆ ನಂಬಿಕೆ ಬರುತ್ತೆ. ನಮ್ಮ ಮನಸ್ಸಲ್ಲಿ ಇರೋದನ್ನೇ ನಂಬುದಾ ಹೋದ್ಮೇಲೆ ದೇವ್ರಿಗೆ ಅದ್ ಅರ್ಥ ಆಗ. ಈಗ ನಾವು ಅನ್ಕೊಂಡಿದ್ ಜಾಗದಲ್ಲಿ ದೇವ್ರು ಹೋಗ್ಲಿಲ್ಲ ಅಂದ್ರೆ ನಮ್ ಮನಸ್ಸಾಗ ಅನ್ಕೊಂಡಿದ್ ಜಾಗನೇ ದೇವ್ರು ತೋರ್ಸದ್ಮೇಲೆ ನಮ್ ಕೆಲಸ ಯಾವ ರೀತಿ ಮಾಡುತ್ತೆ? ಆ ರೀತಿ ಒಂದ್ ಪ್ರಶ್ನೆ ಇಟ್ಕೊಂಡಾಗ ಜನಕ್ಕೆ, ಸುಮಾರು ಜನ ಈಗ ಓಡಾಡ್ತಾ ಇರ್ತವೆ, ದೇವ್ರು ಕುಣಿತಾ ಇರ್ತವೆ, ಯಾವ ರೀತಿ ಇದೆಲ್ಲ ಹೆಂಗೆ ಅಂತ ಕೆಲವರಿಗೆ ಒಂದು ಅನುಮಾನ ಇರ್ತದೆ. ಈ ರೀತಿ ನಾವು ಚಕ್ರ ಸ್ಥಾಪನೆಗಳನ್ನ ಮಾಡ್ತೀವಿ. ಸುಮಾರು ವಿಧಗಳ ಚಕ್ರಗಳಿದಾವೆ, ಆ ಚಕ್ರಗಳನ್ನೆಲ್ಲ ಹೊಡಿಬೇಕು. ಹಂಗಂದ್ರೆ ನಾವು ಇಲ್ಲಿ ರೀತಿ ಗಟ್ಟಿಲಿ ಮಾಡಿ ಅದ್ರಡಿಕೆ ನಾವು ಚಕ್ರ ಸ್ಥಾಪನೆ ಮಾಡಿದಾಗ ಅವು ಸುಮಾರು ಕೆಲಸಗಳ ರೀತಿ ಕುಣಿಯಂತದ್ದಾಗ್ಬೋದು, ಓಡಾಡೋಂಥದ್ದಾಗ್ಬೋದು, ಮತ್ತೆ ಅವರು ಅನ್ಕೊಂಡಿದ್ ಜಾಗ ನಿಂತ್ಕೊಳ್ಳೋಂಥದ್ದಾಗ್ಬೋದು, ಅವ್ರು ಕುರು ತೋರ್ಸೋಂಥದ್ದಾಗ್ಬೋದು, ಈ ಮೊರೆ ಹಾಕೋದಿಕ್ಕೆ, ಈ ರೀತಿ ದೇವರುಗಳು, ಬಣ್ಣದ ದೇವರುಗಳು ಮತ್ತೆ ವಿಗ್ರಹಗಳನ್ನು ಕಲ್ಲಿನ ದೇವರಡಿಗೆ ಪ್ರತಿಷ್ಠಾಪನೆಗಳಿಗೆ ಇದನ್ನ ಬಳಸ್ತೀವಿ ನಾವು. ಸ್ಥಾನಗಳ ವಿಚಾರದಲ್ಲಿ ಏನ್ ಸಂಬಂಧಪಟ್ಟದ್ದು ಏನಿದೆ ಅದನ್ನೆಲ್ಲ ನಡೆಸ್ಕೊಡ್ತೀವಿ. ಅದಕ್ಕೆ ದಿಗ್ಬಂಧನ ಅಂತ ಹಾಕ್ಬಿಟ್ಟಿರ್ತಾರೆ. ಹೌದು. ಬೈ ಕಟ್ ಅಂತ ಮಾಡ್ಬಿಟ್ಟಿರ್ತಾರೆ ಅಮ್ಮವ್ರಿಗೆಲ್ಲ. ಹೌದು. ಅದೆಲ್ಲ ಯಾವ ತರ ಗುರುಗಳೇ, ಅಲ್ಲೇ ಹೋಗಿ ಬಗೆಹರಿಸ್ಬೇಕಾ? ಹೌದು. ನಾವು ಆ ಜಾಗದ ಮಣ್ಣು ತಂದು ನಮ್ಮಲ್ಲಿ ಕೊಟ್ಟಾಗ ನಾವು ಅದನ್ನ ಚೆಕ್ ಮಾಡ್ತೀವಿ, ಏನಾಗಿದೆ, ಏನ್ ಆಗ್ಬೋದು, ಏನ್ ಮಾಡ್ಬೇಕು ಇದಕ್ಕೆ ಅಂತ ಹೇಳಿ. ಇಲ್ಲ ನಾವೇ ಆ ಸ್ಥಳಕ್ಕೆ ಹೋಗಿ ನೋಡ್ಕೊಂಡ್ ಬಂದಾದ್ಮೇಲೆ ಮತ್ತೆ ಕಲಾಕೃಷ್ಟಿ ಮಾಡಿ ಅದ ವಿಗ್ರಹದ ಏನು ಹಳೆ ವಿಗ್ರಹ ಇರ್ತದೆ ಅದ ಕಲಾಕೃಷ್ಟಿ ಮಾಡಿ ಶಕ್ತಿ ತುಂಬಿ ಈ ಚಕ್ರ ಸ್ಥಾಪನೆ ಮಾಡ್ತೀವಿ. ಅವಾಗ ಮತ್ತೆ ಮೊದಲಂತೆ ಮಾತಾಡುವಂಥದ್ದು, ಮೊದಲಂತೆ ಏನು ಹೂ ಕೊಡುವಂಥದ್ದು, ಮೊದಲಂತೆ ಏನ್ ನಡೆಸ್ಬೇಕು ಅದನ್ನೆಲ್ಲ ನಡೆಸ್ತದೆ. ಇಷ್ಟೆಲ್ಲ ಮಾಹಿತಿ ಮಾಹಿತಿ ನೀಡಿದ್ದೇನೆ.